ಇನ್ನೊಂದು ಸಾರಿ ಏನಾದರೂ ರಿಪೀಟೆಡ್ ಆಯಿತು ಮತ್ತೆ ನೋಡ್ರಿ ನಿಮ್ಮ ಕತೆ ಏನಾಗ್ತದೆ ಅಂತ. ನೀವು ಪೊಲೀಸರಿಗೆ ಹೊಡೆಯವರು ಇನ್ನು ಊರಲ್ಲಿ ಸಾಧಾರಣ ಜನರಿಗೆ ಬಿಟ್ಬಿಡ್ತೀರಾ ನೀವು? ನಾನು ಪೊಲೀಸಿಗೆ ಹೊಡೆದು ಬಂದಿ ಅಂತ ಮೀಸೆ ತಿರುಗ್ತೀರಲ್ಲ. ಇನ್ನೊಂದು ಆ್ಯಕ್ಟಿವಿಟಿ ಶುರುವಾಗಬೇಕು ನಿಮ್ಮದು, ಮತ್ತೆ ನೋಡ್ತಾ ಇರಿ ನಿಮ್ಗೆ ಏನಾಗ್ತದೆ ಅಂತ. ಫೈಲ್ ಅಪ್ಡೇಟ್ ಮಾಡಿ ಆಯಿತು. ನೀವು ರೂರಲ್ ಕರಿಯಪ್ಪ, ರೂರಲ್ ನಿಮ್ಮದು 3 ಎಕ್ಸ್ಪೆರಿಮೆಂಟ್ ಹೇಳಿದ್ದೀನಿ. ಆಯ್ತು ಸರ್, 3 ಎಕ್ಸ್ಪೆರಿಮೆಂಟ್ ಗಡಿಪಾರ, 3 ಅಲ್ಲಿ ಟ್ಯಾಮ್ನಿಂದ 3 ಗಡಿಪಾರ, 3 ಗಡಿಪಾರ ಇಲ್ಲಿಂದ ಕಳಿಸೋರಂತೆ. 380 ಬರುತ್ತೆ ಫಿಟ್ ಫಾರ್ ಗಡಿಪಾರ. ಲಾಸ್ಟ್ 10 ಇಯರ್ಸಲ್ಲಿ 2 CC ಇದೆಯಾ? ಲಾಸ್ಟ್ 10 ಇಯರ್ಸ್ 2 CC ಇದೆಯಾ? 2 CC ಯಾರು ಇದು ನೋಡೋರು ಯಾರು? ಲಾಸ್ಟ್ 10 ಇಯರ್ಸಲ್ಲಿ 2 CC ಇದೆಯಾ? ಗೂಂಡ್ ಆ್ಯಕ್ಟ್ 13 ಕೇಸ್ ಇದ್ದರೂ ನೀವು ಬುದ್ಧಿ ಕಲಿಲಿಲ್ಲ ಅಂದರೆ ನಿಮ್ಮ ಹೆಸರೇನು? ಬರ್ಕೊಳ್ಳಪ್ಪ. ಯಾರು? ಗುರುಪ್ರಸಾದ್ಗೆ ಗೂಂಡ್ ಆ್ಯಕ್ಟ್ ಪ್ರಪೋಸಲ್ ಬರಬೇಕು. ಯಾರು ರೈಟರ್ ಬರ್ಕೊ, ನಿನಗೆ ಗೂಂಡ್ ಆ್ಯಕ್ಟ್ ಹಾಕಿ. 13 ಕೇಸು ಅದರ ಅರ್ಥ ಅಲ್ಲ. ಇನ್ನು 2 ಇದೆ ಅಂತಂದ್ರೆ ನೀನು ಉಳಿದಿದ್ದನ್ನೆಲ್ಲ ಕೇಸನ್ನು ನೀನು ಥ್ರೆಟ್ ಮಾಡಿ ಮುಗಿಸ್ಬಿಟ್ಟಿದ್ಯಾ ವಿಟ್ನೆಸ್ಸಿಗೆ ಅಂತ ಅರ್ಥ. 13 ಕೇಸ್ ಇದೆ ಅಂದರೆ ನೀನು ಬುದ್ಧಿ ಕಲಿಲಿಲ್ಲ ನೀನು ಜೀವನದಲ್ಲಿ. 1 ಕೇಸ್ ಆದ್ಮೇಲೆ ಬುದ್ಧಿ ಕಲಿಬೇಕಿತ್ತಲ್ಲ. ಅದರಲ್ಲಿ ಒಂದೇ ಸತಿ ಹಾಕಿರ್ತಾರೆ, ಎಲ್ಲ 16ರಲ್ಲಿ ಹಾಕಿರೋ. ಇವನಿಗೆ ಗುಂಡಕ್ಕೆ ಒಂದು 6 ಯಾವ ಸ್ಟೇಷನ್ಗೆ ಅವರು ರೋಡಿಸಿಡ್ರ ಸರ್? ಅವರು ರೋಡಿಸಿಡ್ರ? ಒಂದು ಕೇಸು ಆದರೆ ಗಡಿಪಾರ ಯಾರ್ದಾಗಿದೆ ಆಗಿದೆ ಗಡಿಪಾರಿ ಗಲಾಟೆ ಮಾಡಬೇಕಾದ್ರೆ ಮುಂಚೆ ಇದು ಯಾವುದು ಪರಿಜ್ಞಾನ ಇರಲಿಲ್ಲ. ಇಲ್ಲ ಸರ್, ನಮಗೆಲ್ಲ MLA ಕಡೆಯಿಂದ ಅಫ್ಕೋರ್ಸ್ ಆಯಿತು. ನೀನು ಅನವಶ್ಯಕ ಪದಗಳು ಮಾತಾಡಬೇಡ. ಹೇಗೆ ಇನ್ನೊಂದ್ಸರಿ ಪ್ರಪೋಸಲ್ ಚೆಕ್ ಮಾಡ್ತೀವಿ. ನಡಿ ಚೆಕ್ ಮಾಡ್ತೀವಿ, ನಡಿ. ಹೆಸರೇನಾ? 1 2 3 4 9 ಕೇಸ್ ಇದೆ ಸಾಹೇಬ್ರದ್ದು. ನೋಡಿಲ್ಲಿ ಒಂದು ಕೇಸಲ್ಲ, ಡಕಾಯಿತಿ ರೀ ಎಕ್ಸಾಮಿನೇಷನ್ ಮಾಡಿ. ಇದು ಭಾಳ ಜಾಸ್ತಿ ಆಗಿದೆ ನೋಡ್ರಪ್ಪ. ಇದು ಯಾರು ಕೋರ್ಟ್ ಮಾನಿಟರಿಂಗ್ ಮಾಡ್ತಾ ಇರೋದು? ಯಾರು ಈ ಕೇಸು? ಉಮೇಶ. ಏನಪ್ಪ ಇಷ್ಟು ವಯಸ್ಸಾಗಿದೆ ಇನ್ನೂ ಬಿಟ್ಟಿಲ್ಲ ನೀನು ಆ್ಯಕ್ಟಿವಿಟಿ? ಎಷ್ಟು ವಯಸ್ಸು ನಿಮಗೆ? 50 ಮತ್ತು 70 ಆದಂಗೆ ಇದೆಯಲ್ಲ ನೀನು. ಹಾಂ, ಎಷ್ಟು ಕೇಸ್ ಇದೆ ನಿಮಗೆ? ಯಾರು ಮಾಡ್ರು? ಪುಟ್ಟರಾಜು ಮಾಡ್ರು ಕೇಸ್. ಏನಾಗಿದೆ ಈಗ ಅದು ಕೇಸು? ನಡೀತಾ ಇದೆ ಯಾವ ಕೋರ್ಟಲ್ಲಿ? ಸಿವಿಲ್ ಕೋರ್ಟಲ್ಲಿ. ಎಷ್ಟು ಜನ ಆರೋಪಿಗಳಿದ್ದಾರೆ ನೀವು? 3 ಹಾಜರಾಗ್ತಿದ್ದೀರಾ? ಇಲ್ಲ ಅದಾದ್ಮೇಲೆ ಬೇರೆ ಕೇಸ್ ಇದೆ ನಿಮ್ಮದು? ಹನುಮಂತರಾಯ ಮರ್ಡರ್ ಕೇಸು. ಎಷ್ಟು ಕೇಸ್ ಇದೆ? ಮರ್ಡರ್ ಕೇಸಿಗೆ ಏನು ಶಿಕ್ಷೆ? ಮರ್ಡರ್ ಕೇಸಿಗೆ ಏನು ಶಿಕ್ಷಣ? ಗಲ್ ಶಿಕ್ಷೆ ಗೊತ್ತಿದೆಯಾ? ಏನು ಮಾಡಬಾರ್ದು, ಮಾಡಿಬಿಟ್ರೆ ಮರ್ಡರ್ ಕೇಸ್ ಯಾರು ಮಾಡ್ರು? ತಪ್ಪು ಕೇಸ್ ಹಾಕ್ಬಿಟ್ರಿ ಪಾಪ. ಇನ್ನೋಸೆಂಟ್ ಇದ್ದಾನೆ ಅವನು. ಸುಮ್ಮನೆ ಸುಳ್ಳು ಕೇಸ್ ಹಾಕ್ತಾರೆ ನಿನ್ನ ಮೇಲೆ. ಎಷ್ಟು ಕೇಸ್ ಇದೆ ಒಟ್ಟು? ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.